ಬೆಂಗಳೂರು ನಗರ ವಿವಿಯ ಎಲ್ಲ ಪರೀಕ್ಷೆಗಳು ಮುಂದೂಡಿಕೆಯಾಗಿವೆ. ಮೊದಲ ವೇಳಾಪಟ್ಟಿಯಂತೆ ಪರೀಕ್ಷೆಗಳು ಇಂದು ನಡೆಯಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಮೌಲ್ಯಮಾಪನ ಕುಲಸಚಿವ ಆನಂದ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಎದುರಾಗಿದ್ದು, ಅಧಿಕಾರಿಗಳ ಜಂಟಿ ಸರ್ವೆ ಕಾರ್ಯ ಇಂದಿಗೆ ಮುಂದೂಡಿಕೆಯಾಗಿದೆ. ನಿನ್ನೆ ಸಂಜೆ ಕತ್ತಲಾದ ಹಿನ್ನೆಲೆ ಸರ್ವೆ ಕಾರ್ಯವನ್ನ ಇಂದಿಗೆ ಮುಂದೂಡಿಕೆ ಮಾಡಲಾಗಿದೆ. ರೋವರ್, ಕಂದಾಯ ಇಲಾಖೆ ಚೈನ್, ಅರಣ್ಯ ಇಲಾಖೆ ಚೈನ್ ಹೀಗೆ 3 ವಿಧಗಳಲ್ಲಿ ಸರ್ವೆ ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದವನಿಗೆ ಧರ್ಮದೇಟು ನೀಡಲಾಗಿದೆ. ಕೆಂಪಲಿಂಗನಹಳ್ಳಿ ಬಳಿ ಸತೀಶ್ಗೆ ಯುವತಿ ಅಣ್ಣ ರಮೇಶ್ ಹಲ್ಲೆ ಮಾಡಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ಯುವತಿಗೆ ಸತೀಶ್ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ. ಹೀಗಾಗಿ ಆಕೆ ಮೊಬೈಲ್ನಿಂದ ಅಣ್ಣ ರಮೇಶ್ ಲೊಕೇಶನ್ ಹಾಕಿದ್ದ. ಕೆಂಪಲಿಂಗನಹಳ್ಳಿ ಬಂದಾಗ ಏಕಾಏಕಿ ಮುಖಕ್ಕೆ ಗುದ್ದಿ ತೀವ್ರ ಹಲ್ಲೆಯನ್ನ ಮಾಡಿದ್ದಾನೆ. ಹಲ್ಲೆಗೈದು ಪರಾರಿಯಾದ ರಮೇಶ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಡಿಕೆ ಕಳವು ಮಾಡಿದ್ದ 5ರನ್ನ ಚಿಕ್ಕಮಗಳೂರು ಜಿಲ್ಲೆ ಬೀರೂರಿನಲ್ಲಿ ಅಂತಾರಾಜ್ಯ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 12ರಂದು 24,500 ಕೆಜಿ ಅಡಿಕೆ ಕಳವನ್ನ ಮಾಡಿದ್ರು. ಬೀರೂರಿನ ದುಲಾರಾಂಗೆ ಸೇರಿದ ಲಾರಿ 24,500 ಕೆಜಿ ಅಡಿಕೆ ಕಳವು ಮಾಡಿ ಗುಜರಾತ್ಗೆ ಅಡಿಕೆ ತುಂಬಿಸಿ ಸಾಗಿಸಲು ಸಿದ್ಧವಾಗಿದ್ರು. ಈ ವೇಳೆ ಲಾರಿ ಸಮೇತ ಅಡಿಕೆ ಕದ್ದೊಯ್ತಿದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ಸೆರೆ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಮೈಸೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಡಿಸಿಎಫ್ ಡಾಕ್ಟರ್ ಬಸವರಾಜು, ಕ್ಯಾಂಪಸ್ನಲ್ಲಿ ಚಿರತೆ ಪತ್ತೆಯಾಗದ ಹಿನ್ನೆಲೆ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಕಳೆದ 16 ದಿನಗಳಿಂದ ಕ್ಯಾಮೆರಾ ಟ್ರ್ಯಾಪ್, ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಾರ್ಯಾಚರಣೆ ನಡೆಯುತ್ತಿದೆ. ಚಿರತೆಯ ಯಾವುದೇ ಚಲನವಲನ, ಹೆಜ್ಜೆ ಗುರುತು ಪತ್ತೆಯಾಗಿಲ್ಲ. ಬಾಗಲಕೋಟೆಯ ಮಹಾಲಿಂಗಪುರದ ಯುವಕ ರಂಜಾನ್ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ 50 ಲಕ್ಷ ಗೆದ್ದಿದ್ದಾರೆ. ಆದರೆ ರಂಜಾನ್ ತೀರಾ ಚಿಕ್ಕದಾದ ಮನೆಯಲ್ಲಿ ವಾಸ ಮಾಡ್ತಿದ್ದು, ಮನೆಯಲ್ಲಿ ಕೂರಲು ಕುರ್ಚಿ ಮತ್ತು ಸೋಫಾ ಸೆಟ್ ಕೂಡ ಇಲ್ಲ. ಮನೆಗೆ ಟೈಲ್ಸ್ ಇಲ್ಲ. ಇಕ್ಕಟ್ಟಾದ ಮನೆಯಲ್ಲಿ ತಂದೆ ತಾಯಿ, ಕಿರಿಯ ಸಹೋದರಿ, ಕಿರಿಯ ಸಹೋದರನ ಜೊತೆ ವಾಸವಾಗಿದ್ದಾರೆ. ಕೆಬಿಸಿಗೆ ಹೋಗಲು ತಂದೆ ಮಲ್ಲಿಕ್ ಸಾಬ್ ವಿರೋಧಿಸಿದ್ರಂತೆ. ತಾಯಿ ಬೆಂಬಲ ನೀಡಿದ್ರಿಂದ ಗೆದ್ದು ಬಂದಿದ್ದೇನೆ ಅಂತ ಕೆಬಿಸಿ ವಿಜೇತ ರಂಜಾನ್ ಟಿವಿ9ಗೆ ಹೇಳಿದ್ದಾರೆ. ಸಿದ್ದೇಶ್ವರ ಜಾತ್ರೆಯ ಪ್ರಯುಕ್ತ ಸಿಡಿಮದ್ದು ಕಾರ್ಯಕ್ರಮ ನಡೆಯಿತು. ಪರಂಪರೆಯಾಗಿ ನಡೆದುಕೊಂಡು ಬಂದ ಸಂಪ್ರದಾಯ ಇದಾಗಿದ್ದು, ನಂದಿಕೋಲುಗಳ ಕೊನೆಯ ಮೆರವಣಿಗೆ ಬಳಿಕ ಸಿಡಿಮದ್ದು ಕಾರ್ಯಕ್ರಮ ನಡೆಯಿತು. ಸಿದ್ದೇಶ್ವರ ದೇವಸ್ಥಾನದ ಬಳಿಯ ಕೋರಿ ಚೌಕ್ನಲ್ಲಿ ಆಯೋಜಿಸಲಾಗಿತ್ತು. ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳಿಂದ ಸಿಡಿಮದ್ದು ಸಿಡಿಸಲು ಚಾಲನೆ ನೀಡಿದ್ರು. ಆಕಾಶದಲ್ಲಿ ಬೆಳಕಿನ ಚಿತ್ತಾರ ಮೂಡಿಸಿದ ಮದ್ದುಗಳನ್ನ ಕಂಡು ಭಕ್ತಗಣ ಸಂತಸಗೊಂಡ್ರು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಖಾಸಗಿ ವ್ಯಕ್ತಿ ಟಿಕೆಟ್ ವಿತರಣೆ ಮಾಡಿದ್ದು, ಚಾಲಕ ಕಂ ನಿರ್ವಾಹಕನನ್ನ ಅಮಾನತು ಮಾಡಲಾಗಿದೆ. ಕನಕಪುರ ಹುಣಸಹಳ್ಳಿ ಮಾರ್ಗದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ರಾಮನಗರ ಜಿಲ್ಲೆ ಕನಕಪುರ ಘಟಕಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ತಾನು ಟಿಕೆಟ್ ಕೊಡುವ ಅನುಭವ ಪಡೀತೇನೆ ಅಂತ ಯುವಕ ಪೋಸ್ ಕೊಟ್ಟಿದ್ದಾನೆ. ಬಸ್ನಲ್ಲಿ ನಿರ್ವಾಹಕ ಇದ್ರೂ ಖಾಸಗಿ ವ್ಯಕ್ತಿಯಿಂದ ಟಿಕೆಟ್ ವಿತರಿಸಿದ್ದಾನೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಚಾಲಕ ಕಂ ನಿರ್ವಾಹಕ ನವೀನ್ ಅನ್ನ ಅಮಾನತು ಮಾಡಲಾಗಿದೆ. ಮೈಕ್ ಹಚ್ಚಲು ಅನುಮತಿ ಪಡೆದಿಲ್ಲ ಎಂಬ ಕಾರಣಕ್ಕೆ ಯಕ್ಷಗಾನಕ್ಕೆ ತಡೆ ನೀಡಲಾಗಿದೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಶಿರ್ಲಾಲುನಲ್ಲಿ ಮೂಂಡ್ಲಿಯ ಈಶ್ವರ ಯಕ್ಷಗಾನ ಮಂಡಳಿ ಯಕ್ಷಗಾನ ಆಯೋಜನೆ ಮಾಡಿತ್ತು. ಈ ವೇಳೆ ಯಕ್ಷಗಾನ ಪ್ರದರ್ಶನ ನಡೆಯುತ್ತಿದ್ದಾಗಲೇ ಪೊಲೀಸರು ತಡೆದಿದ್ದಾರೆ. ಅಜಯ್ ಕಾರು ಠಾಣಾ ಉಪನಿರೀಕ್ಷಕ ಶುಭಕರ್ ಅವರಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದು, 10 ಗಂಟೆ ನಂತರ ಧ್ವನಿವರ್ಧಕ ಬಳಸಿದ್ದಕ್ಕೆ ಯಕ್ಷಗಾನಕ್ಕೆ ತಡೆ ನೀಡಿದ್ದಾರೆ. ಎಲ್ಲ ಗ್ರಾಮಸ್ಥರನ್ನ ಬಂಧನ ಮಾಡಿ ಅಂತ ಸ್ಥಳದಲ್ಲಿ ಹೈಡ್ರಾಮವೇ ನಡೆಯಿತು. ದೂರು ದಾಖಲಾದ ಬಗ್ಗೆ ಎಫ್ಐಆರ್ ತೋರಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯಲಿದೆ. ಗಣರಾಜ್ಯೋತ್ಸವ ಅಂಗವಾಗಿ 217ನೇ ಫ್ಲವರ್ ಶೋನಲ್ಲಿ ಈ ಬಾರಿ ವಾಲ್ಮೀಕಿ ಥೀಮ್ ನಡಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಇಂದಿನಿಂದ ಜನವರಿ 27ರವರೆಗೆ ಫ್ಲವರ್ ಶೋ ಇರಲಿದೆ.
ಕೊಪ್ಪಳದ ಗವಿಮಠದ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಗವಿಮಠದ ಆವರಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿದ್ರು. ರಥೋತ್ಸವದಲ್ಲಿ ಕನಿಷ್ಠ 4 ರಿಂದ 5 ಲಕ್ಷ ಭಕ್ತರು ಭಾಗಿಯಾಗಿದ್ರು. ಗವಿಮಠದ ಆವರಣದಲ್ಲಿ ಮುಗಿಲು ಮುಟ್ಟಿದ ಭಕ್ತರ ಸಂಭ್ರಮ ಮನೆ ಮಾಡಿದ.